ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತು ಆ ಕಡೆ ಕುಳಿತವರು ಶ್ರೀ ಸುರೇಶ್ ಭದ್ರಣ್ಣವರ ಬೆಂಗಳೂರು ನಗರದ ಕರ್ನಾಟಕ ರಾಜ್ಯದ ವತಿಯಿಂದ ಬೆಂಗಳೂರು ನಗರದ ಹಟಗಾರ ಸಮಾಜದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರದ್ದು ಜೊತೆಗೆ ತಾವೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದೀರಿ. ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸಿ ಶ್ರೀ ಸುರೇಶ್ ಭದ್ರಣ್ಣ ಅವರಿಗೆ ನಾನು ಈ ಮಾಹಿತಿಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಧನ್ಯವಾದ. ಗುರುಗಳಾದಂಥ ನೇರ್ಲಿಕೇರಿ ಸ್ವಾಮೀಜಿಯವರಿಗೆ, ಗಣಲಿಂಗ ಸ್ವಾಮೀಜಿಯವರಿಗೆ ಮತ್ತು ಸಂಸ್ಥಾಪಕ ಮತ್ತು ಈಗಿನ ಅಧ್ಯಕ್ಷರಾದಂಥ ಶ್ರೀ ಆರ್ ಸಿ ಗಾಳೆ ಅವರಿಗೆ, ಉಪಾಧ್ಯಕ್ಷರಾದಂಥ ಏಳಿಯವರಿಗೆ, ನಮ್ಮ ಮುಖ್ಯ ಸಲಹೆಗಾರರಾದಂಥ ಅಂಕಲ್ ಅವರಿಗೆ ಮತ್ತು ನಮ್ಮ ಮಿನಿಜಿಯವರಿಗೆ, ಸಹೋದ್ಯೋಗಿಯವರಿಗೆ ಎಲ್ಲರಿಗೂ ನಾನು ತುಂಬ ಧನ್ಯವಾದವನ್ನು ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ನೀವು ಬಂದಿದ್ದೀರಿ. ಬಂದ್ಬಿಟ್ಟು ಒಂದು ವಿಶೇಷ ಕಾಳಜಿ ವಹಿಸಲಿಕ್ಕೆ ನಾನು ಮುಂಚೆನೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಮಂಜುನಾಥ್ ಅವರು ಭೇಟಿಯಾಗಿದ್ದೆ. ಸೊ ಇದೆಲ್ಲ ಬಂದದಕ್ಕೆ ತುಂಬ ಧನ್ಯವಾದಗಳು. ಇದು ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇದೆ. ಇದರಲ್ಲಿ ಹಾಗೆ ಕೇಂದ್ರ ಸರ್ಕಾರವು ಮುಂದಿನ ವರ್ಷ ಜಾತಿ ಗಣತಿ ಮಾಡ್ತಾ ಇದೆ. ನಮ್ಮ ಹಟಗಾರ ಸಮಾಜದವರು ತುಂಬಾ ಬಡ ಸಮಾಜ, ಚೆನ್ನಾಗಿ ಆರ್ಗನೈಸ್ ಆಗಿಲ್ಲ. ಅವರೆಲ್ಲರಿಗೂ ಒಂದು ಜಾಗೃತಿ ಆಗಬೇಕು. ನಾವು ಸಂಖ್ಯಾಬಲದಲ್ಲಿ ಇದ್ದಷ್ಟು ನಾವೇನು ಹೆಚ್ಚು ಹೇಳೋದಿಲ್ಲ, ಕಡಿಮೆ ಹೇಳೋದಿಲ್ಲ. ಈ ಜನಸಂಖ್ಯಾ ಜನಗಣತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಜಾತಿಗಳನ್ನು ಬಳಸಬೇಕಂತ, ಹಟಗಾರ ಅಂತ ಬಳಸಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಇದನ್ನ ಇವತ್ತಿನ ದಿವಸ ನಾವು ಈಗ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇದರಿಂದ ಆರಂಭ ಆಗಿರೋದ್ರಿಂದ ಇನ್ನು ಪ್ರತಿ ಜಿಲ್ಲೆಯಲ್ಲಿನೂ ಮತ್ತೆ ಅಲ್ಲಿ ತಾಲೂಕಿನಲ್ಲಿನೂ ನಮ್ಮ ಎಲ್ಲ ಜನಸಂಖ್ಯೆ ಜನ ಇದ್ದಾರೆ, ಅವರೆಲ್ಲರೂ ಸೇರಿಸ್ಬಿಟ್ಟು ವಾರ್ತಾಗೋಷ್ಠಿ ಮಾಡಿ, ಪತ್ರಿಕಾ ಪ್ರಕಟಣೆ ಮಾಡಿ ನಾವು ಮಾಡ್ಬೇಕಂತ ಮಾಡಿದೀವಿ. ಇದರಲ್ಲಿ ನಿಮ್ಮ ಸಹಕಾರ ತುಂಬಾ ಇರೋದು. ದಯವಿಟ್ಟು ತಾವೆಲ್ಲ ಇದನ್ನ ಒಳ್ಳೆ ಕವರೇಜ್ ಮಾಡಿಬಿಟ್ಟು ಸಮಾಜಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ನಮ್ಮ ಗೌರವ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿ ನಾನು ನಮ್ಮ ಅಧ್ಯಕ್ಷ ಗಾಳೆ ಸಾಹೇಬರಿಗೆ ಮಾತಾಡಲಿಕ್ಕೆ ಈ ವಿಷಯ ಬಗ್ಗೆ ಕೊಟ್ಟಿದ್ದಾರೆ. ಬನಶಂಕರ ದೇವಿ ಹಾಗೂ ದೇವದಾಸ್ ನಾಯ ಮುನ್ನೂರು 11ನೇ ಶತಮಾನದಲ್ಲಿ ಆಗುವಂಥ ಕಾಯಕ ದಾಸೋಹ ಹೆಣ್ಣು ಗಂಡು ಭೇದವಿಲ್ಲದೆ ನಡೆದಂಥ ಆ ಮಹನೀಯರ ಅನುಯಾಯಿಗಳು ಊಟ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕಂತ, ಎಲ್ಲಿ MS ಬಿಲ್ಡಿಂಗ್